ಜಿಹಾದಿ ಲೇಡಿ ಡಾಕ್ಟರ್ ಕುರಿತ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ಗಳು ಗೊತ್ತಾಗ್ತಾ ಇದೆ. 2013ರಲ್ಲಿ ಲೇಡಿ ಟೆರರ್ ಶಾಹೀನ್ ನಾಪತ್ತೆಯಾಗಿದ್ಲು. ಕಾನ್ಪುರ ಕಾಲೇಜಿನಿಂದ ಈಕೆ ನಾಪತ್ತೆಯಾಗಿದ್ಲು. 2013ರಲ್ಲೇ ಮಿಸ್ಸಿಂಗ್ ಲಿಸ್ಟ್ಗೆ ಸೇರ್ಕೊಂಡಿರ್ತಾಳೆ ಟೆರರ್ ಶಾಹೀನ್. ಸದ್ಯ ಶಾಹೀನ್ ಮನೆಯಲ್ಲಿ ಹಲವು ದಾಖಲೆಗಳನ್ನ ATS ಸೀಸ್ ಮಾಡಿದ್ದಾರೆ. ಜೊತೆಗೆ ಕಾನ್ಪುರ ಕಾಲೇಜಿನಲ್ಲೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ATS ಮಾಡ್ತಾ ಇದೆ. ಕಾನ್ಪುರದ GSVM ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಈಕೆ ಕೆಲಸ ಮಾಡ್ತಾ ಇದ್ಲು. ಕೆಲ ದಿನಗಳ ಕಾಲ ಇದೇ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಶಾಹೀನ್ ಕೆಲಸ ಮಾಡಿರ್ತಾಳೆ. 2013ರಲ್ಲಿ ಹೆಚ್ಚು ಕಡಿಮೆ 12 ವರ್ಷದ ಹಿಂದೆನೆ ಮಿಸ್ಸಿಂಗ್ ಲಿಸ್ಟ್ಗೆ ಈಕೆ ಸೇರಿರ್ತಾಳೆ. ಬಳಿಕ 2013ರಲ್ಲಿ ಮಿಸ್ಸಿಂಗ್ ಆದ ಬಳಿಕ 2021ರಲ್ಲಿ ಶಾಹೀನ್ ಸೇವೆಯಿಂದ ವಜಾಗೊಂಡಿರ್ತಾಳೆ. ಈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ಗಳು ಈಗ ಗೊತ್ತಾಗ್ತಾ ಇದೆ. ಅದು ಸ್ಫೋಟಕ ಡೀಟೇಲ್ಸ್ಗಳು. ಜಿಹಾದಿ ಲೇಡಿ ಡಾಕ್ಟರ್ನ ಡೀಟೇಲ್ಸ್ಗಳು ಗೊತ್ತಾಗ್ತಾ ಇದೆ. 2013ರಲ್ಲಿ ಈಕೆ ನಾಪತ್ತೆಯಾಗಿರ್ತಾಳೆ. ಮಿಸ್ಸಿಂಗ್ ಲಿಸ್ಟ್ಗೂ ಕೂಡ ಸೇರಿರ್ತಾಳೆ. ಒಂದು ಕಡೆ ಆ ಪಹಲ್ಗಾಮ್ ಪ್ರತೀಕಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಆಪರೇಷನ್ ಸಿಂಧೂರ್, ಅದಾದ ಬಳಿಕ ಅವರು ಭೇಟಿಯಾಗಿರೋದು, ಭೇಟಿಯಾದ ನಂತರದಲ್ಲಿ ಈಕೆ ಉಗ್ರರ ನಾಯಕಿಯಾಗಿರ್ತಾಳೆ. ಅದರ ಎಲ್ಲ ಹೊಣೆಯನ್ನ ಈಕೆ ಹೊತ್ಕೊಂಡಿರ್ತಾಳೆ. ಆಮೇಲೆ ಅವರೆಲ್ಲೂ ಬೇರೆ ಯಾವ ಜಾಗದಲ್ಲೂ ಮಾಡ್ತಾ ಇರಲಿಲ್ಲ. ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ಜಾಗದಲ್ಲೇನೆ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾ ಇದ್ರು. ನಾ ಹೇಳ್ತಾ ಇದ್ನಲ್ಲ, ಈ ಸಲ್ಫರ್ ಪೌಡರ್ ಆಗಿರ್ಬೋದು ಅಥವಾ ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಈ ಥರದ್ದೆಲ್ಲ ಕೆಮಿಕಲ್ಸ್ ಏನಿದಾವೆ ಅದು ಯಾವುದೂ ಕೂಡ ಅಷ್ಟು ಈಸಿಯಾಗಿ ಎಲ್ಲೂ ಹೊರಗಡೆ ಸಿಗೋದಿಲ್ಲ. ಅದು ಒಂದು ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಥವಾ ಲ್ಯಾಬೊರೇಟರಿಗಳಲ್ಲಿ ಮಾತ್ರ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಉಪಯೋಗಿಸೋದಕ್ಕೆ ಅದನ್ನು ಇಟ್ಕೊಂಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ದಿಲೀಪ್, ಒಂದ್ ಕಡೆ ಇವರ ಟೀಮ್ ನೋಡ್ತಾ ಇದ್ರೆ ಇನ್ನೂ ದೊಡ್ಡದಾಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಡಾಕ್ಟರ್ ಶಾಹೀನ್ ಏನಿದ್ದಾಳೆ, ಈಕೆಯ ಒಂದೊಂದು ವಿಚಾರಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. 2013ರಲ್ಲಿ ಮಿಸ್ಸಿಂಗ್ ಲಿಸ್ಟ್ಗೆ ಸೇರಿದ್ಲು. ಏನೆಲ್ಲ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ ಈಕೆಯ ವಿಚಾರವಾಗಿ? ಹೌದು ಪ್ರಭು, ಏನಂದರೆ ಈಕೆಯ ಒಂದು ಇತಿಹಾಸ ಏನಿದೆ, ಡಾಕ್ಟರ್ ಶಾಹೀನ್ ಅವರ ಇತಿಹಾಸ 2013ರಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ಯಾಕೆಂದರೆ 2013ರಲ್ಲಿ ಈಕೆ ಡಾಕ್ಟರ್ ಆಗಿ ಒಂದು ಲಕ್ನೋದ ಒಂದು ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಜೊತೆಗೆ ಪ್ರಾಧ್ಯಾಪಕಿ ಕೂಡ ಆಗಿರ್ತಾರೆ. ಇದೊಂದು ವೈದ್ಯಕೀಯ ಕಾಲೇಜು. ಈ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ 2013ರಲ್ಲಿ ಡಾಕ್ಟರ್ ಶಾಹೀನ್ ಅವರು ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ತಾರೆ. ಎಲ್ಲೋದ್ರು ಈಕೆ ಹಿನ್ನೆಲೆ ಏನು, ಎಲ್ಲೋದ್ರು ಏನು ಕತೆ ಏನೂ ಗೊತ್ತಾಗಲ್ಲ. ಈಕೆ ಕುಟುಂಬಸ್ಥರಿಗೂ ಕೂಡ ಯಾವುದೇ ಮಾಹಿತಿ ಇರೋದಿಲ್ಲ. ಇದ್ದಕ್ಕಿದ್ದಂಗೆ ಒಂದು ದಿನ ನಾಪತ್ತೆ ಆಗಿರ್ತಾರೆ. ಆ ನಂತರ ಈ ಕಾಲೇಜಿನಲ್ಲಿ ಸತತವಾಗಿ ಆಬ್ಸೆಂಟ್ ಅಂತಲೇ ಈ ಒಂದು ಪ್ರಾಧ್ಯಾಪಕಿ ಹೆಸರಿನ ಮುಂದೆ ಬರ್ತಾ ಇರುತ್ತೆ. ಆ ನಂತರ ಕಾನೂನಿನ ಪ್ರಕಾರ 2021ರಲ್ಲಿ ಈಕೆಯನ್ನು ಸೇವೆಯಿಂದ ವಜಾ ಮಾಡಲಾಗುತ್ತೆ. ಏನೊಂದು ಸರ್ಕಾರಿ ಸೇವೆಯಲ್ಲಿರುತ್ತಾರೆ ಈ ವೈದ್ಯೆ. ಆ ನಂತರ ಈಕೆ ಸತತವಾಗಿ 5ರಿಂದ 6 ವರ್ಷಗಳ ಕಾಲ ನಾಪತ್ತೆ ಆಗಿದ್ರು ಕಾರಣಕ್ಕೆ ಆಕೆಯನ್ನು ಸೇವೆಯಿಂದ ವಜಾ ಮಾಡಲಾಗುತ್ತೆ. ಇದಾದ ನಂತರ ಯಾವಾಗ ಆಪರೇಷನ್ ಸಿಂಧೂರ ಆಗುತ್ತೆ, ಇದೇ ವರ್ಷ ಮೇನಲ್ಲಿ ಆಪರೇಷನ್ ಸಿಂಧೂರ ಆದ ನಂತರ ಈಕೆ ಆಕ್ಟಿವ್ ಆಗಿ ಕಾಣಿಸ್ಕೊಳಕ್ಕೆ ಶುರು ಮಾಡ್ತಾಳೆ. ಅದು ಕೂಡ ಪಾಕಿಸ್ತಾನದಲ್ಲಿ ಈಕೆ ಏನು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಏನಿದ್ದಾನೆ ಮಸೂದ್ ಅಜರ್, ಆತನನ್ನು ಭೇಟಿ ಆಗ್ತಾಳೆ. ಈ ಭೇಟಿಯ ಬಳಿಕ ಭಾರತದಲ್ಲಿ ಕೂಡ ಒಂದು ರೀತಿಯಾದಂಥ ಮಾಹಿತಿ ಹರಡಿತು. ಆದರೆ ಈಕೆ ಹೆಸರು ಆರಂಭದಲ್ಲಿ ಬಂದಿರಲಿಲ್ಲ. ಇದನ್ನು ಗಮನಿಸಬೇಕು. ಏನೊಂದು ಮಾಹಿತಿ ಹರಡುತ್ತೆ ಅಂದರೆ, ಮಸೂದ್ ಅಜರ್ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಸಮಯದಲ್ಲಿ ತನ್ನ ಬಾವಲ್ಪುರ ಕ್ಯಾಂಪ್ನಲ್ಲಿ ತನ್ನ ಅತ್ಯಾಪ್ತ ಕುಟುಂಬ ವರ್ಗವನ್ನು ಕಳ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಮಸೂದ್ ಅಜರ್ನ ಸಹೋದರಿ ಏನಿರ್ತಾಳೆ ಸಹೀದಾ ಅಜರ್, ಆಕೆಯ ನೇತೃತ್ವದಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಒಂದು ಮಹಿಳಾ ಘಟಕವನ್ನು ಆರಂಭ ಮಾಡಿರ್ತಾರೆ. ಈ ಮಹಿಳಾ ಘಟಕಕ್ಕೆ ಸಹೀದಾ ಅಜರ್ ಏನಿದ್ದಾಳೆ, ಆಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆನ್ಲೈನ್ ಮೂಲಕ ಅಥವಾ ಮುಖಾಮುಖಿಯಾಗಿ ಸಂದರ್ಶನಗಳನ್ನು ನಡೆಸಿ ಆಕೆ ಸಾಕಷ್ಟು ಮಹಿಳಾ ಉಗ್ರನ್ನ ನೇಮಕ ಮಾಡ್ಕೊತಿದ್ದಾರೆ. ಅದಕ್ಕೆ ಲೇಡಿ ಫಿದಾಯಿನ್ ಅಂತ ಹೆಸರಿಟ್ಟಿರ್ತಾರೆ. ಅವ್ರನ್ನ ನೇಮಕ ಮಾಡ್ಕೊತಿದ್ದಾಳೆ ಅಂತ ಮಾಹಿತಿ ಹರಡುತ್ತೆ. ಆದರೆ ಈ ಸಂದರ್ಭದಲ್ಲೂ ಕೂಡ ಶಾಹೀನ್ ಹೆಸರು ಎಲ್ಲೂ ಕೂಡ ಬರೋದಿಲ್ಲ. ಆದರೆ ಭಾರತದಲ್ಲೂ ಕೂಡ ರೆಕ್ರೂಟ್ಮೆಂಟ್ ನಡೀತಿದೆ ಅನ್ನೋ ಒಂದು ಮಾಹಿತಿ ಅಂತೂ ಇರುತ್ತೆ. ಇದೀಗ ಬಂದ ಮಾಹಿತಿ ಪ್ರಕಾರ ಏನೊಂದು ಆಪರೇಷನ್ ಸಿಂಧೂರದ ಬಳಿಕ ಮಸೂದ್ ಅಜರ್ನ ಭೇಟಿಯಾಗಿದ್ಲು ಶಾಹೀನ್. ಆ ನಂತರ ಆಕೆ ಸಮಗ್ರವಾಗಿ ಆಕ್ಟಿವ್ ಆಗ್ತಾಳೆ. ಎಷ್ಟು ಮಟ್ಟಿಗೆ ಅಂದರೆ, ಏನೊಂದು ನೆನ್ನೆ ಒಂದು ಭಯೋತ್ಪಾದಕ ದಾಳಿ ನಡೀತು. ಭಯೋತ್ಪಾದಕ ದಾಳಿ ಅಂತ ಏನು ಹೇಳಲಾಗ್ತಿದೆ, ಆ ದಾಳಿ ನಡೆಯೋದಕ್ಕೆ ಕೇವಲ
ಕೆಲವೇ ಗಂಟೆಗಳ ಮುನ್ನ 2900ಕ್ಕೂ ಹೆಚ್ಚು KGಯಷ್ಟು ಸ್ಫೋಟಕಗಳು ಸಿಗ್ತವೆ 3 ಡಾಕ್ಟರ್ಗಳ ಬಳಿ. ಈಕೆ ಕೂಡ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಳು. ಈಕೆ ನೆಟ್ವರ್ಕಲ್ಲಿ ಇದ್ದವರು ಕೂಡ ಡಾಕ್ಟರ್ಗಳೇ, 3 ಜನ ಪುರುಷ ಡಾಕ್ಟರ್ಗಳು. ಅವರೆಲ್ಲರೂ ಕೂಡ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅಂತ ಸಾಬೀತಾಗುತ್ತೆ. ಆ ಸಾಬೀತಾದ ಕೆಲವೇ ಕ್ಷಣಗಳಲ್ಲಿ ತರಾತುರಿನಲ್ಲಿ ಡೆಲ್ಲಿನಲ್ಲೊಂದು ದಾಳಿ ನಡೆಯುತ್ತೆ. ಹೀಗಾಗಿ ಇವೆಲ್ಲವನ್ನ ನೋಡಿದ್ರೆ ಈಕೆ ಈ ಒಂದು ಫಿದಾಯಿನ್ ಅಟ್ಯಾಕ್ ಅಂತ ಏನು ಕರೀತಾರೆ, ಈ ಒಂದು ಭಯೋತ್ಪಾದಕ ದಾಳಿ ಅಂತ ಏನು ಶಂಕಿಸಲಾಗ್ತಾ ಇದೆ, ಇದರ ಮಾಸ್ಟರ್ ಮೈಂಡ್ ಅನ್ನೋದು ಕಂಡು ಬರ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.